ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಡಿ ಸಿ ಆಫೀಸ್ನಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಡಿ ಸಿ ಆಫೀಸ್ನ ಉದ್ಯೋಗ ಆಗಿದೆ ಇದು. ಇಲ್ಲಿ ಡಿ ಸಿ ಆಫೀಸ್ನಲ್ಲಿ ಉದ್ಯೋಗ ಅರ್ಜಿ ಕರೆದಿದ್ದಾರೆ. ಯಾವ ಹುದ್ದೆ ಅಂದರೆ ಡೆಪ್ಯೂಟಿ ಕಮಿಷನರ್ ಆಫ್ ಆಫೀಸ್. ಇದು ರಾಮನಗರ ಜಿಲ್ಲೆ ಇರತಕ್ಕಂಥ ಉದ್ಯೋಗ ಆಗಿದೆ. ಇಲ್ಲಿ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕನ್ಸಲ್ಟೆಂಟ್ ಅಂದರೆ ಸಮಾಲೋಚಕರ ಹುದ್ದೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ 27,000ಗೆ ಸ್ಯಾಲರಿ ಇರತಕ್ಕಂಥ ಉದ್ಯೋಗವಾಗಿದೆ. ಈ ವಿಡಿಯೋದಲ್ಲಿ ತಮಗೆ ಇಲ್ಲಿ ಎಷ್ಟು ಹುದ್ದೆ ಖಾಲಿವೆ, ಯಾರು ಅಪ್ಲೈ ಮಾಡಬೇಕಾಗುತ್ತೆ, ಎಜುಕೇಷನು ಹಾಗೂ ಸ್ಯಾಲರಿ, ಅರ್ಜಿ ಸಲ್ಲಿಸುವುದು ಹೇಗೆ, ನೇರ ನೇಮಕಾತಿ ಮೂಲಕ ಇರತಕ್ಕಂಥ ಉದ್ಯೋಗ ಆಗಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ಣ ತಗೊಂಡು, ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ಓಕೆ, ನೇರವಾಗಿ ವಿಷಯಕ್ಕೆ ಹೋಗೋಣ. ಮಾಹಿತಿ ಕೊಟ್ಟಿದ್ದಾರೆ. ಇದು ಜಿಲ್ಲಾಧಿಕಾರಿ ಕಾರ್ಯಾಲಯ ಡಿ ಸಿ ಆಫೀಸ್ ರಾಮನಗರ ನೇಮಕಾತಿ ಆಗಿದೆ. ಇಲ್ಲಿ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ. ದಿನಾಂಕ ಬಂದು 27/2/2025 ಆಗಿದೆ. ರಾಮನಗರ ಜಿಲ್ಲೆಯಲ್ಲಿರುವ ಖಾಲಿಯಿರುವ ಸಕಾಲ ಜಿಲ್ಲಾ ಮಾಹಿತಿ ತಂತ್ರಜ್ಞಾನ ಸಮಾಲೋಚಕರ ಹುದ್ದೆಯನ್ನು ಸಂದರ್ಶನ ಮೂಲಕ ಆಯ್ಕೆ ಮಾಡಲು ಸರ್ಕಾರದ ಪ್ರತಿ ಸಂಖ್ಯೆ 3 ಅಂತ ಕೊಟ್ಟಿದ್ದಾರೆ. 2025 ದಿನಾಂಕ 7/2/2025 ನಿರ್ದೇಶನ ಅವತ್ತು ಸಂದರ್ಶನ ಇರತಕ್ಕಂಥ ನೇಮಕಾತಿ ಆಗಿದೆ. ಅದರಂತೆ ಸದರಿ ಹುದ್ದೆಯನ್ನು ಕೆಳಕಂಡ ವಿದ್ಯಾರ್ಥಿ ಮತ್ತು ಕಾರ್ಯಾನುಭವದವರಿಗೆ ಮೇರೆಗೆ ಆಯ್ಕೆ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆ ಹೆಸರು ಕೊಟ್ಟಿದ್ದಾರೆ. ವೇತನ, ಟೇಕ್ ಹೋಮ್ ಎಂಪ್ಲಾಯೀಸ್, PF ಪ್ಲಸ್ ಎಂಪ್ಲಾಯ್ PF ಕಾನ್ಸ್ಟ್ರಿಬ್ಯೂಷನ್, ಪ್ರೊಫೆಷನಲ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ಕೊಟ್ಟಿದ್ದಾರೆ. ಇಲ್ಲಿ ಒಟ್ಟು ಕನಿಷ್ಠ ಒಟ್ಟಾರೆ ಅನುಭವ ಕೇಳಿದ್ದಾರೆ. ಮೊದಲನೇದಾಗಿ ರಾಮನಗರ ಜಿಲ್ಲಾ ಸಕಾಲ ಮಾಹಿತಿ ತಂತ್ರಜ್ಞಾನ ಸಮಾಲೋಚಕರ ಹುದ್ದೆಯಾಗಿದೆ. ಸ್ಯಾಲರಿ ಬಂದು 27,100 ರೂಪಾಯಿ ಸ್ಯಾಲರಿ ಇರುತ್ತೆ. 23,100 ಪ್ಲಸ್ 1,800, 1,950 ಪ್ಲಸ್ 200 ರೀತಿ ಸ್ಯಾಲರಿಯಿಂದ ಕೊಟ್ಟಿದ್ದಾರೆ. ಆಮೇಲೆ ಎಜುಕೇಷನ್ ಬಂದು ವಿದ್ಯಾರ್ಥಿ ಹುದ್ದೆಗೆ BA ಆರ್ BTech BCA ಆಗಿರಬೇಕು. ಕಂಪ್ಯೂಟರ್ ಸೈನ್ಸ್ ಫಾರ್ ಇನ್ಫಾರ್ಮೇಷನ್ ಸೈನ್ಸ್, ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್, ಟೆಲಿಕಾಮ್ದಲ್ಲಿ ಪಾಸ್ ಆಗಿರಬೇಕು. ಇನ್ನು ಈ ಹುದ್ದೆಗೆ ಪ್ರೆಷರು ಮತ್ತು ವೇಟೇಜ್ ವಿಲ್ ಬಿ ಗಿವನ್ ಎಕ್ಸ್ಪೀರಿಯನ್ಸ್ ಕೂಡ ಕೊಟ್ಟಿದ್ದಾರೆ. ಅವರು ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ. ಆದ್ದರಿಂದ ಮೇಲ್ಕಂಡ ವಿದ್ಯಾರ್ಥಿಯನ್ನು ಹೊಂದಿರುವವರು ಅರ್ಜಿಯನ್ನು ದಿನಾಂಕ 7/3/2025 ಒಳಗೆ ಸಂಜೆ 5 ಗಂಟೆ ಒಳಗಾಗಿ ಜಿಲ್ಲಾಧಿಕಾರಿ ಕಾರ್ಯಾಲಯ ರಾಮನಗರ ಜಿಲ್ಲೆ ಇಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಖುದ್ದು ಹಾಜರಾಗಬೇಕೆಂದು ಕೊಟ್ಟಿದ್ದಾರೆ. ಸಹಾಯಕ ನಿರ್ದೇಶಕರು ಶಾಖೆ ಜಿಲ್ಲಾಧಿಕಾರಿ ಕಚೇರಿ ರಾಮನಗರ ಜಿಲ್ಲೆಯವರಿಗೆ ಮುದ್ದಾಂ ಸಲ್ಲಿಸಲು ಸೂಚನೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಪ್ರತಿಯೊಂದು ಎಲ್ಲಿ ಲಂಚ ಅದನ್ನು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಕೆಳಗಡೆ ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ. ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಡಿ ಸಿ ಆಫೀಸ್ ರಾಮನಗರ ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ. ಎಲ್ಲ ಹೆಸರು ಬಂದು ಡೆಪ್ಯೂಟಿ ಕಮಿಷನರ್ ಆಫೀಸರ್ ರಾಮನಗರ ಡಿ ಸಿ ಆಫೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೇಮ್ ಆಫ್ ಪೋಸ್ಟ್ ಬಂದು ನಂಬರ್ ಆಫ್ ಪೋಸ್ಟ್ ಒಂದು ನಾಟ್ ಸ್ಪೆಸಿಫೈಡ್, ಇಂತಿಷ್ಟು ಅಂತ ಕೊಟ್ಟಿಲ್ಲ. ಲೊಕೇಶನ್ ಬಂದು ರಾಮನಗರಲ್ಲಿರ್ತಕ್ಕಂಥ ಉದ್ಯೋಗ ಆಗಿದೆ. ಪೋಸ್ಟ್ ನೇಮ್ ನೋಡಬೇಕಾದ್ರೆ ಇಲ್ಲಿ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕನ್ಸಲ್ಟ್ ಅಂದರೆ ಸಮಾಲೋಚಕರ ಹುದ್ದೆಗಳಾಗಿದೆ. ಸ್ಯಾಲರಿ 21,700 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತದೆ. ಇನ್ನು ಡಿ ಸಿ ಆಫೀಸ್ ರಾಮನಗರದ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಆಗಲೇ ಇದೇ ರೀತಿ BA BTech BCA ಪಾಸ್ ಅವರು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಏಜ್ ಲಿಮಿಟು ಅದು ಡಿ ಸಿ ಆಫೀಸ್ ನಿಯಮಗಳ ಪ್ರಕಾರ ಇರುತ್ತದೆ. ಅದೇ ರೀತಿ ವಯೋಮಿತಿ ಕೂಡ ಅದೇ ರೀತಿ ಇರುತ್ತದೆ. ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ಮೆಂಟು ರಿಟರ್ನ್ ಟೆಸ್ಟು ಮತ್ತು ಇಂಟರ್ವ್ಯೂ ಮೂಲಕ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅರ್ಜಿಯನ್ನು ತಾವು ಅಪ್ಲೈ ಮೂಲಕ ಇಲ್ಲಿ ನೇರವಾಗಿ ಸಂದರ್ಶನಕ್ಕೆ ಹೋಗುವಂಥ ಅಡ್ರೆಸ್ ಆಗಿದೆ. ಇವರು ಡೆಪ್ಯೂಟಿ ಕಮಿಷನರ್ ಆಫ್ ಆಫೀಸರ್ ರಾಮನಗರ ಡಿಸ್ಟ್ರಿಕ್ಟ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಬಿಫೋರ್ 7/3/2025 ಕೊಟ್ಟಿದ್ದಾರೆ. ಅಲ್ಲಿ ತಾವು ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೋದು. ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು 27/2/2025 ಲಾಸ್ಟ್ ಡೇಟು 7 ಮಾರ್ಚ್ 2025 ಆಗಿದೆ. ಅಷ್ಟಿಗೆ ತಾವು ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ನೇರವಾಗಿ ಸಂದರ್ಶನಕ್ಕೆ ಹೋಗಬಹುದು. ಇಲ್ಲಿ PDF ಕೂಡ ಕೊಟ್ಟಿದ್ದಾರೆ. ಈ PDF ಅನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ತಾವು ಅಲ್ಲಿ ನೋಡಿಕೊಂಡು ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೋದು. ಫ್ರೆಂಡ್ಸ್, ಇದು ಡಿ ಸಿ ಆಫೀಸಿನ ನೇಮಕಾತಿ ಆಗಿತ್ತು. ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.